ರಾಜ್ಯದ ಖಾಸಗಿ ಆಸ್ಪತ್ರೆಗಳೇ ಎಚ್ಚರ ಎಚ್ಚರ ಎಚ್ಚರ. ರೋಗಿಗಳಿಂದ ಹಣ ವಸೂಲಿಗೆ ಮುಂದಾದರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಪ್ರೈವೇಟ್ ಆಸ್ಪತ್ರೆಗಳಿಗೆ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸರ್ಕಾರದವರು. ನೋಡಿ, ಖಾಸಗಿ ಆಸ್ಪತ್ರೆಗಳ ಆಡಳಿತ ವರ್ಗಕ್ಕೆ ಆರೋಗ್ಯ ಸಚಿವರ ಎಚ್ಚರಿಕೆ ಇದು. ಆಸ್ಪತ್ರೆಗೆ ದಾಖಲಾಗುವ ರೋಗಿಯ ಸಂಪೂರ್ಣ ವಿವರವನ್ನ ನೀಡಬೇಕು. ಯಾವ ರೋಗಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂಬ ಮಾಹಿತಿಯನ್ನು ಕೊಡಬೇಕು. ಅದಕ್ಕೆ ತಗುಲುವ ವೆಚ್ಚ ಎಷ್ಟು ಅನ್ನೋದರ ಮಾಹಿತಿ ಕೂಡ ನೀಡಬೇಕು. ಮಳೆಗಾಲ ಆಗಿರೋದ್ರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗ್ತಾ ಇದೆ. ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ ಹೆಚ್ಚಾಗುವ ಭೀತಿ ಇದೆ. ಅಗತ್ಯ ಇದ್ರೆ ಮಾತ್ರ ರೋಗಿಗಳಿಗೆ ಪ್ಲೇಟ್ಲೆಟ್ಸ್ ಅನ್ನ ಕೊಡಬೇಕು. ಅನಗತ್ಯವಾಗಿ ಪ್ಲೇಟ್ಲೆಟ್ಸ್ ಅನ್ನ ಕೊಟ್ಟರೆ ಆಸ್ಪತ್ರೆ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ರಾಜ್ಯದ ಖಾಸಗಿ ಆಸ್ಪತ್ರೆಗಳೇ ಇನ್ನು ಮುಂದೇನಾದರೂ ಕೂಡ ವಸೂಲಿ ಮಾಡ್ತೀವಿ, ದುಡ್ಡುಗೋಸ್ಕರ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಇಲ್ಲ ಸಲ್ಲದ ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲ ಸಲ್ಲದ ಚಿಕಿತ್ಸೆ ಪಡ್ಕೊಳ್ಬೇಕು ನೀವು ಅಂತೇನಾದರೂ ಕೂಡ ಹೇಳಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ನಿಮ್ಮ ಆಸ್ಪತ್ರೆ ವಿರುದ್ಧವಾಗಿ ತೆಗೆದುಕೊಳ್ಬೇಕಾಗತ್ತೆ ಅಂತ ಆರೋಗ್ಯ ಸಚಿವರಾಗಿರುವಂಥ UT ಖಾದರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಣ ವಸೂಲಿ ಮಾಡೋದು, ರೋಗಿಗಳಿಂದ ಮನಸೋ ಇಚ್ಛೆ ಬಿಲ್ಗಳನ್ನು ಹಾಕೋದು ಇವ್ಯಾವುದು ಕೂಡ ಮಾಡೋ ಹಾಗಿಲ್ಲ. ನಾನು ಹೆಚ್ಚಿನ ಲಾಭ ಮಾಡುವಂಥ ಮನೋಭಾವ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದ ಕಾಲಘಟ್ಟದಲ್ಲಿ ಇದರ ಪ್ರಯೋಜನ ಪಡೆದುಕೊಂಡು ನಾನು ಹೆಚ್ಚಿನ ಲಾಭ ಮಾಡುವಂಥ ಮನೋಭಾವನು ಕೂಡ ಯಾವುದೇ ಆಸ್ಪತ್ರೆಯವರು ಖಾಸಗಿ ಆಸ್ಪತ್ರೆಯವರು ಆಲೋಚನೆ ಮಾಡಬಾರ್ದು. ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅವರಿಗೆ ಆ ಒಂದು ಯಾವ ರೀತಿ ಪೇಟ್ಲೆಟ್ಗೆ ಇವತ್ತು ಚಾರ್ಜ್ ಮಾಡ್ಬೋದು. ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದ ಕಾಲಘಟ್ಟದಲ್ಲಿ ಇದರ ಪ್ರಯೋಜನ ಪಡೆದುಕೊಂಡು ನಾನು ಹೆಚ್ಚಿನ ಲಾಭ ಮಾಡುವಂಥ ಮನೋಭಾವನು ಕೂಡ ಯಾವುದೇ ಆಸ್ಪತ್ರೆಯವರು ಖಾಸಗಿ ಆಸ್ಪತ್ರೆಯವರು ಆಲೋಚನೆ ಮಾಡಬಾರ್ದು. ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅವರಿಗೆ ಆ ಒಂದು ಯಾವ ರೀತಿ ಪೇಟ್ಲೆಟ್ಗೆ ಇವತ್ತು ಚಾರ್ಜ್ ಮಾಡ್ಬೋದು. ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದ ಕಾಲಘಟ್ಟದಲ್ಲಿ ಇದರ ಪ್ರಯೋಜನ ಪಡೆದುಕೊಂಡು ನಾನು ಹೆಚ್ಚಿನ ಲಾಭ ಮಾಡುವಂಥ ಮನೋಭಾವನು ಕೂಡ ಯಾವುದೇ ಆಸ್ಪತ್ರೆಯವರು ಖಾಸಗಿ ಆಸ್ಪತ್ರೆಯವರು ಆಲೋಚನೆ ಮಾಡಬಾರ್ದು. ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅವರಿಗೆ ಆ ಒಂದು ಯಾವ